ಇದು ಬಹಳಷ್ಟು ಜನ ತಾಯಂದಿರು ತಮ್ಮ ಮಕ್ಕಳ ಮೇಲೆ ತುಂಬ ಅಭಿಮಾನ ಇಟ್ಟಿರ್ತಾರೆ, ತುಂಬ ಪ್ರೀತಿ ಇಟ್ಟಿರ್ತಾರೆ. ಆದರೆ ಒಂದೊಂದು ಸತಿ ಅವರಿಗೆ ಅಷ್ಟೊಂದು ನೋವಾಗುತ್ತೆ, ತುಂಬ ನೋವಾಗುತ್ತೆ. ಯಾಕೆ ಅಂತಂದರೆ ಅವರು ಜಾಸ್ತಿ ಆಳವಾಗಿ ವಿಷಯ ಗೊತ್ತಿರಲ್ಲ. ಈಗ ಉದಾಹರಣೆ, ಮಕ್ಕಳು ಚೆನ್ನಾಗಿ ಓದಬೇಕು, ರ್ಯಾಂಕ್ ಬರಬೇಕು, ಸ್ಕೂಲಿಗೆ ಫಸ್ಟ್ ಬರಬೇಕು ಅಂತ ಪ್ರತಿ ತಾಯಂದಿರಿಗೂ ಆಸೆ ಇರುತ್ತೆ. ಅವ್ರ ಮಕ್ಕಳು ಶಾಲೆಗೆ ಫಸ್ಟ್ ಬಂದಿದ್ದಾರೆ ಅಂತ ಕೇಳಿದರೆ ಅದು ಖುಷಿ ಒಂಥರ. ಶಾಲೆಗೆ ಫಸ್ಟ್ ಬಂದಿದ್ದಾರೆ, ಅವ್ರು ಶಾಲೆಗೆ ಫಸ್ಟ್ ಬರದೇ ಹೋದ್ರೂ 100ಕ್ಕೆ 80, 90 ತೆಗೆದ್ರೆ ಭಾರಿ ಖುಷಿ. ನನ್ನ ಮಗ 90% ತೆಗೆದಿದ್ದಾರೆ, 95%, 85% ಅಂತ ತುಂಬ ಸಂತೋಷವಾಗಿ ಬೇರೆಯವ್ರ ಹತ್ರ ಹೇಳ್ಕೊತಿರ್ತಾರೆ. ನನ್ನ ಅಬ್ಸರ್ವೇಷನ್ನು ನಾನು ಏನು ಹೇಳೋದು ಅಂದರೆ, ಅಂತಹ ತಾಯಂದರಿಗೆ ನಿಮ್ಮ ಮಕ್ಕಳು 8 ವರ್ಷದಿಂದ 12 ವರ್ಷ ವಯಸ್ಸಿನಲ್ಲಿ ಅವರ ಸೆಕ್ಸ್ ಆರ್ಗನ್ಸು ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇವರೆಗೂ ಅವ್ರು ಚೆನ್ನಾಗಿ ಓದ್ತಾ ಇರ್ತಾರೆ, ಚೆನ್ನಾಗಿ ಬರಿತಾ ಇರ್ತಾರೆ, ಕ್ಲಾಸ್ಗೆ ಫಸ್ಟ್ ಬರ್ತಾ ಇರ್ತಾರೆ. ಯಾವಾಗ ಅವರು ಸೆಕ್ಸ್ ಆರ್ಗನ್ಸು ಮರ್ಮಾಂಗಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ, ಅದು 8ರಿಂದ 12ನೇ ವಯಸ್ಸಿನಲ್ಲಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಆ ಟೈಮ್ನಲ್ಲಿ ಅವರಿಗೆ ಆಟೋಮೇಟಿಕ್ಕಾಗಿ ಒಂದು ಥರ ಕಾಮುಕ ಭಾವನೆ, ಕಾಮುಕ ಕಲ್ಪನೆ, ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ನೀವು ತುಂಬ ಸ್ಟ್ರಿಕ್ಟಾಗಿ ಬೆಳೆಸಬೇಕು. 8ರಿಂದ 12 ವಯಸ್ಸು ಅವರು ಸೆಕ್ಸನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಅಂತಹ ವಾತಾವರಣವನ್ನು ನಿರ್ಮಾಣ ಮಾಡಿರಿ. ಅವರು ಯಾವುದೇ ಕಾರಣಕ್ಕೂ ಯಾರನ್ನೂ ಟಚ್ ಮಾಡಬಾರ್ದು, ಮಕ್ಕಳು 8ರಿಂದ 12 ವಯಸ್ಸಿಗೆ ಆ ಥರ ಮೇಂಟೈನ್ ಮಾಡಿರಿ. ಆಗ ಅವರಿಗೆ ಅದೇ ಬುದ್ಧಿ, ಅದೇ ಶಕ್ತಿ, ಅದೇ ಜ್ಞಾಪಕ ಶಕ್ತಿ ಇರುತ್ತೆ. ಅವರು ಅಷ್ಟೇ ಚೆನ್ನಾಗಿ ಓದ್ತಾರೆ. ಒಂದು ವೇಳೆ ಅವರೇನಾದರೂ ಕೆಟ್ಟದ್ದನ್ನು ನೋಡೋದು, ಕೇಳೋದು, ಮಾತಾಡೋದು ಅದು ಗಮನ ಕೊಟ್ಬಿಟ್ರೆ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. 12ನೇ ವಯಸ್ಸಿನಿಂದ 16ನೇ ವಯಸ್ಸಿನ ತನಕ ಅವು ತುಂಬ ಜೋರಾಗಿ ಬೆಳವಣಿಗೆ ಆಗುತ್ತೆ. ಸೆಕ್ಸ್ ಆರ್ಗನ್ಸ್ ಇದಾವಲ್ಲ, ಅವು ಜನನೇಂದ್ರಿಯ ಮತ್ತು ಮರ್ಮಾಂಗಗಳೆಲ್ಲ ತುಂಬ ಜೋರಾಗಿ ಡೆವಲಪ್ ಆಗುತ್ತೆ. ಅದು ಆ ಟೈಮ್ನಲ್ಲಿ ಅವರು ಇನ್ನೂ ಅತೀ ಸೂಕ್ಷ್ಮವಾಗಿರ್ತಾರೆ. ಅತ್ಯಂತ ಸೆಕ್ಸ್ ಆಲೋಚನೆ ಬರ್ತಾ ಇರುತ್ತೆ ಅವ್ರಿಗೆ. ಕಾಮುಕ ಭಾವನೆಗಳು, ಕಲ್ಪನೆಗಳು, ಕಾಮುಕ ಆಲೋಚನೆಗಳು ಬರ್ತಾ ಇರುತ್ತೆ. ಆವಾಗ ನೀವು ಇನ್ನೂ ಸ್ಟ್ರಿಕ್ಟಾಗಿ ಅವ್ರನ್ನ ಬೆಳೆಸಬೇಕು, ಇನ್ನೂ ಪವಿತ್ರವಾಗಿ ಸ್ವಚ್ಛವಾಗಿಡಬೇಕು ಮಕ್ಕಳನ್ನ. ಅವ್ರು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಆ ಥರ ನೀವು ಮಕ್ಕಳನ್ನ ಸಂರಕ್ಷಣೆ ಮಾಡಬೇಕು. 13ನೇ ವಯಸ್ಸಿನಿಂದ 16ನೇ ವಯಸ್ಸಿನವರೆಗೂ. 16ನೇ ವಯಸ್ಸಿನಿಂದ 25ನೇ ವಯಸ್ಸಿನವರೆಗೂ ವೀರ್ಯ ಉತ್ಪಾದನೆ ಜೋರಾಗಿ ಭರದಿಂದ ಸಾಗುತ್ತೆ ಗಂಡು ಮಕ್ಕಳಲ್ಲಿ, ಹೆಣ್ಮಕ್ಳಲ್ಲಿ. ಆ ಸಮಯದಲ್ಲಿ ಅವ್ರನ್ನ ಸಂಪೂರ್ಣವಾಗಿ ಅವರ ಎದುರುಗಡೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡೋದಾಗಲಿ, ಕೇಳೋದಾಗಲಿ, ಮಾತಾಡಬಾರ್ದು. ಅವ್ರನ್ನ ಹೆಚ್ಚು ಆಚರಣೆ, ಶಾಸ್ತ್ರ ಸಂಪ್ರದಾಯ, ಆಚಾರ ವಿಚಾರಗಳಲ್ಲಿ ಮುಳುಗಿಸ್ಬಿಡ್ಬೇಕು. ಆ ಟೈಮ್ನಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಸೆಕ್ಸ್ ಆಲೋಚನೆಗಳು ಬರಬಾರ್ದು. ಅಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಆಗ ನಿಮ್ಮ ಮಕ್ಕಳು ಯಾವಾಗಲೂ ರ್ಯಾಂಕ್ ಸ್ಟೂಡೆಂಟಾಗೇ ಇರ್ತಾರೆ. ಅರ್ಥ ಆಯ್ತಾ? ಒಂದು ವೇಳೆ ನಿಮ್ಮ ಮಕ್ಕಳು ಓದಲಿಲ್ಲ, ವಿದ್ಯಾಭ್ಯಾಸ ಮೊದಲು ಓದ್ದಂಗೆ ಓದ್ತಾ ಇಲ್ಲ ಅಂತಂದರೆ ಅವರು ಶಕ್ತಿ ನಾಶ ಮಾಡ್ಕೊತಾ ಇದ್ದಾರೆ ಅಂತ ಅರ್ಥ. ಶಕ್ತಿ ನಾಶ ಅಂದರೆ ಒಂದೇ ಒಂದು ಮೆಥಡ್ ಏನಲ್ಲ, 100 ದಾರಿ ಇದ್ದಾವೆ. ಶಕ್ತಿ ನಾಶ ಆಗೋದಕ್ಕೆ 100 ದಾರಿ ಇದ್ದಾವೆ. ಶಕ್ತಿ ನಾಶ ಮಾಡ್ಕೊತಾ ಇದ್ದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆಯೋದು, ಕಡಿಮೆ ಓದೋದು ಮಾಡ್ತಾರೆ. ಕೆಲವೊಂದೊಂದು ಸತಿ ಫೇಲ್ ಆಗಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಮಕ್ಕಳು ಈ ಒಂದು ವಯಸ್ಸಿನಲ್ಲಿ 25 ವರ್ಷದ ಒಳಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಆ ಥರ ತಾಯಿಯಂದ್ರ ಮಕ್ಕಳನ್ನ ಬೆಳೆಸಬೇಕು. ಅವರು ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ. ಮಕ್ಕಳು 25 ವರ್ಷದ ತನಕ
ಅವ್ರ ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ, ಅಂಗಾಂಗಗಳು ಒಳಗಡೆ ಎಲ್ಲ ಬೆಳವಣಿಗೆ ಆಗ್ತಾ ಇರುತ್ತೆ, ಹೃದಯ, ಕಿಡ್ನಿ, ಲಿವರು, ಮೆದುಳು ಎಲ್ಲ ಬೆಳವಣಿಗೆ ಆಗ್ತಾ ಇರುತ್ತೆ. ಆಮೇಲೆ ಅವರ ಮಾನಸಿಕವಾಗಿ ಕೂಡ ಬುದ್ಧಿ ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ, ಮಾನಸಿಕ ಬೆಳವಣಿಗೆನೂ ಆಗ್ತಾ ಇರುತ್ತೆ. 25 ವರ್ಷದ ಒಳಗೆ ಯಾವುದೇ ಕಾರಣಕ್ಕೂ ಶಕ್ತಿ ನಾಶ ಮಾಡ್ಕೋಬಾರ್ದು ಮಕ್ಕಳು. ಆ ಥರ ಬೆಳೆಸಬೇಕು ತಾಯಂದರು ಮಕ್ಕಳನ್ನ. ಆವಾಗ ಅವರು ಉತ್ತಮ ಪ್ರಜೆಯಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಜ್ಞಾನವಂತರಾಗಿ, ಸತ್ಪ್ರಜೆಗಳಾಗಿ ಹೊರಗಡೆ ಬರ್ತಾರೆ. ಈ ಒಂದು ಕೆಲಸ ಪ್ರತಿಯೊಬ್ಬ ತಾಯಿನೂ ಮಾಡಲೇಬೇಕು. ಈಗ ಒಂದು ವೇಳೆ ನಿಮ್ಮ ಕೈಲಿ ಇದು ಮಾಡೋಕ್ಕಾಗಲಿಲ್ಲ ಅಂತಂದರೆ 12ನೇ ವಯಸ್ಸಿನ ತನಕ ನೀವು ಮಕ್ಕಳನ್ನ ನಿಮ್ಮ ಅಂಡರ್ನಲ್ಲಿ ಬೆಳೆಸ್ರಿ. 12 ವರ್ಷ ಆದಮೇಲೆ 12 ವರ್ಷದಿಂದ 25 ವರ್ಷದವರೆಗೂ ಗುರುಗಳ ಹತ್ರ ಕಳಿಸ್ರಿ. ಅವ್ರು ನಿಮ್ಮ ಕೈ ಕೆಳಗಿರಬಾರ್ದು, ಗುರುಗಳು ಅವ್ರನ್ನ ತಯಾರು ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ಕೆಲವೊಂದು ವಿಷಯಗಳನ್ನ ತಾಯಿ ಮತ್ತು ತಂದೆ ಇಬ್ಬರೂ ಮಕ್ಕಳಿಗೆ ಹೇಳೋಕ್ಕಾಗೋದಿಲ್ಲ. ಅಂತಹ ವಿಷಯಗಳನ್ನ ಗುರುಗಳು ಹೇಳ್ತಾರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ. 12ನೇ ವಯಸ್ಸಿನವರೆಗೂ ನೀವು ಊಟ, ತಿಂಡಿ, ಬಟ್ಟೆ ಕೊಟ್ಟು ಅವ್ರನ್ನ ಬೆಳೆಸ್ಬೋದು ಅಷ್ಟೇ ಹೊರತು ಆಮೇಲೆ ಅವ್ರದ್ದೇನು ದೇಹ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ಆಗುತ್ತೆ ಅದಕ್ಕೆ ಉತ್ತರ ಕೊಡೋಕ್ಕೆ ತಂದೆ ತಾಯಿ ಕೈಗೆ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದು ತಾಯಂದರಿಗೂ ನಾನೇನು ಬೇಡ್ಕೊಳೋದು ಅಂದರೆ, ಮಕ್ಕಳ ಬಗ್ಗೆ ನಿಗಾ ವಹಿಸ್ರಿ. ಮಕ್ಕಳನ್ನ ಸಾಕೋದು ಹೆಂಗೆ ಅಂತ ತಿಳ್ಕೊಳ್ರಿ. ಮಕ್ಕಳು ಸುಖವಾಗಿರಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಏನು ಸುಖ ಅಂದರೆ, ನೋಡಿ ಸುಖ ಅಂದರೆ ಏನು ಅಂತ ನಿಮಗೂ ಗೊತ್ತಿರಲ್ಲ, ಮಕ್ಕಳಿಗೂ ಗೊತ್ತಿರಲ್ಲ. ಸುಖವಾಗಿ ಬೆಳಿಬೇಕು ಅಂತ ಕೆಡ್ಸಾಕ್ಬಿಡ್ತೀರ. ಸುಖವಾಗಿ ಬೆಳಿಬಾರ್ದು ಮಕ್ಕಳು, ಕಷ್ಟಪಟ್ಟು ಬೆಳಿಬೇಕು. ಎಲ್ಲಿ ಸ್ವರ್ಗ ಸುಖ ಇರುತ್ತೆ, ಎಲ್ಲಿ ಸುಖ ಇರುತ್ತೆ ಅದು ದೇಹಕ್ಕೆ ಮತ್ತು ಮನಸ್ಸಿಗೆ ಗಾಯ ಮಾಡುತ್ತೆ. ಒಳಗಡೆ ದೇಹದ ಒಳಗಡೆ ಗಾಯ ಆದ್ರೇ ನಮ್ಮ ಮನಸ್ಸಿಗೆ ಸುಖ ಸಿಗೋದು. ಅದಕ್ಕೆ ನೀವು ಮಕ್ಕಳನ್ನ ಸುಖವಾಗಿ ಬೆಳೆಸಬೇಡ್ರಿ. ದೇಹ ದಂಡಿಸ್ಬೇಕು, ಕಷ್ಟಪಡಬೇಕು. ನೀವು ನಿಮ್ಮ ಗುರುಗಳ ಹತ್ರ ಹೋಗ್ರಿ, ಅವರೆಲ್ಲ ತರಬೇತಿ ಕೊಡ್ತಾರೆ ಮಕ್ಕಳಿಗೆ. ನೀವು ಹೊರಗಡೆನೇ ಬಿಡ್ದಂಗೆ, ಗುರುಗಳ ಹತ್ರನೇ ಕಳಿಸ್ದಂಗೆ ನೀವು ಮನೆಯಲ್ಲೇ ಇಟ್ಕೊಂಡು ಮಕ್ಕಳನ್ನ ಕೆಡಿಸ್ಬೇಡ್ರಿ. ಮಕ್ಕಳು ಸೆಕ್ಸ್ ಆರ್ಗನ್ಸ್ ಬೆಳೆಯೋವರೆಗೂ ಚೆನ್ನಾಗಿ ಓದ್ತವೆ, ಆಮೇಲೆ ಓದೋದು ಕಮ್ಮಿ ಮಾಡ್ತವೆ, ಫೇಲ್ ಆಗೋಗ್ತವೆ. ಮಕ್ಕಳು 8ರಿಂದ 12ನೇ ವಯಸ್ಸಿನಾಗ ಯಾವ ಹಂತದಲ್ಲಿ ಬೇಕಾದರೂ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಸೆಕ್ಸ್ ಆರ್ಗನ್ಸು. 12ರಿಂದ 25 ಅವರು ದೇಹ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ಆಗ್ತಿರುತ್ತೆ. ವಿಪರೀತ ಭರದಿಂದ ವೀರ್ಯ ಉತ್ಪಾದನೆಯೂ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ನೀವು ಮಕ್ಕಳಿಗೆ ಚೆನ್ನಾಗಿ ಕೇರ್ ತಗೋಬೇಕು. ಅವ್ರು ಯಾವುದೇ ಕಾರಣಕ್ಕೂ ಸೆಕ್ಸನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಈ ಥರ ಮೇಂಟೈನ್ ಮಾಡಬೇಕು ತಾಯಂದರು. ಬರೀ ತಾಯಂದ್ರ ಕೈಲೇ ಆಗೋದಿಲ್ಲ, ಎಲ್ಲ ತಾಯಂದ್ರೂ ಮಾಡಬೇಕು. ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ನಾಗರಿಕರು ಮಕ್ಕಳಿಗೆ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ವಾತಾವರಣ ಸೃಷ್ಟಿ ಮಾಡಬೇಕು. ಸಹಾಯ ಸಹಕಾರ ಮಾಡಬೇಕು. ಇದು ಪ್ರತಿಯೊಬ್ಬರ ಕರ್ತವ್ಯ. ಯಾಕೋ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಕೊರಗಬೇಡ್ರಿ. ಶಕ್ತಿ ನಾಶ ಮಾಡಿಕೊಂಡ್ರೆ ವಿದ್ಯಾಭ್ಯಾಸ ತಲೆಗತ್ತಲ್ಲ. ಶಕ್ತಿ ನಾಶ ಮಾಡ್ಕೊಳೋದು ಹೆಂಗೆ? ನೂರಾರು ದಾರಿಗಳಿದ್ದಾವೆ. ಸಪ್ತಧಾತುಗಳಲ್ಲಿ ಯಾವುದಾದ್ರೂ ಒಂದು ಕೆಟ್ಟೋದ್ರೂ ಮುಗೀತು. ರಕ್ತ ಕೆಡುವಂಥ ಕೆಲಸ ಮಾಡಬಾರ್ದು. ರಕ್ತ, ಮೂಳೆ, ಮಾಂಸ, ಕೊಬ್ಬು ಇವೆಲ್ಲ ಕೆಟ್ಟೋಗುವಂಥ ಕೆಲಸ ಮಾಡಬಾರ್ದು. ಅರ್ಥ ಆಯ್ತಾ? ಈ ಸಪ್ತಧಾತುಗಳನ್ನು ನಾಶ ಮಾಡಿಕೊಂಡ್ರೆ ಶಕ್ತಿ ನಾಶ ಆಗುತ್ತೆ. ಶಕ್ತಿ ನಾಶ ಆದರೆ ದೇಹ ಬೆಳವಣಿಗೆ ನಿಂತೋಗುತ್ತೆ, ಬುದ್ಧಿ ಬೆಳವಣಿಗೆ ನಿಂತೋಗುತ್ತೆ. ಮಕ್ಕಳು ಡಲ್ ಆಗ್ತಾರೆ, ಸೋಮಾರಿಗಳಾಗ್ತಾರೆ, ಲೇಜಿ ಫೆಲೋಸ್ ಆಗ್ತಾರೆ. ಸ್ವಲ್ಪ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. 25 ವರ್ಷದ ತನಕ ಮಕ್ಕಳು ಬೆಳೆಸೋದು ತುಂಬ 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 ಅದೊಂದು ಅಪೂರ್ವವಾದ ವಿದ್ಯೆ, ಶ್ರೇಷ್ಠವಾದ ವಿದ್ಯೆ, ಅದೊಂದು ಅಪೂರ್ವವಾದ ಜ್ಞಾನ. ಮಕ್ಕಳನ್ನ 25 ವರ್ಷದವರೆಗೂ ಹೆಂಗೆ ಬೆಳೆಸಬೇಕು ಅಂತ ಗುರುಗಳ ಹತ್ರ ತರಬೇತಿ ಪಡೀರಿ. ಮಕ್ಕಳನ್ನ ತುಂಬ ಚೆನ್ನಾಗಿ ಶಕ್ತಿಶಾಲಿಯಾಗಿ ಬೆಳೆಸ್ರಿ. ಶಕ್ತಿ ನಾಶ ಮಾಡಿಕೊಂಡು ಜೀವನ ಮಾಡಬಾರ್ದು. ಮಕ್ಕಳು ಶಕ್ತಿ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡಬೇಕು. ಆ ಥರ ನೀವು ಮಕ್ಕಳಿಗೆ ತರಬೇತಿ ಕೊಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.